ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ಸಮಸ್ತಂ ಯೋಗ ಮುಚ್ಯತೆ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಮಾನವಾಗಿ ಇರುವುದೇ ಯೋಗ ಅನಿಸಿಕೊಳ್ಳುತ್ತದೆ ಅಂತ ಭಗವದ್ಗೀತೆ ತಿಳಿಸುತ್ತದೆ. ಸಮಸ್ತ್ಯಂ ಯೋಗ ಮುಚ್ಯತೆ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಮಾನವಾಗಿ ಇರುವುದೇ ಯೋಗ ಅಂತ ಅನಿಸಿಕೊಳ್ಳುತ್ತದೆ ಅಂತ ಭಗವದ್ಗೀತೆ ತಿಳಿಸುತ್ತದೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, 40 ದಿನಗಳ ಕಾಲ ಸತತವಾಗಿ ಏಕಾಪ್ರಕಾರವಾಗಿ ಯಾವುದೇ ಕೆಲಸವನ್ನು ಮಾಡಿದರೆ, 40 ದಿನಗಳ ಕಾಲ ನಾವು ಯಾವುದೇ ಕೆಲಸವನ್ನು ಏಕಾಪ್ರಕಾರವಾಗಿ ನಿರಂತರವಾಗಿ ಅಭ್ಯಾಸ ಮಾಡಿದರೆ ಆ ಕೆಲಸದ ಮೇಲೆ ಹಿಡಿತ ಬರುತ್ತದೆ. ಹಾಗಾಗಿ 40 ದಿನಗಳ ಕಾಲ ನಿರಂತರವಾಗಿ ಸತತವಾಗಿ ಏಕಪ್ರಕಾರವಾಗಿ ಶ್ವಾಸ ವಿಜ್ಞಾನ ಜ್ಯೋತಿಯನ್ನು ಬೆಳಗಿಸಿಕೊಂಡರೆ, ನಾವು ಆ ಶ್ವಾಸದ ಮೇಲೆ ಗಮನ ಹರಿಸುವ ಮೂಲಕ ದೀಕ್ಷೆಯನ್ನು ಪಡೆದುಕೊಂಡ ಹಾಗೆ ಆವಾಗ ನಮಗೆ ಧ್ಯಾನ ಅಭ್ಯಾಸ ಆಗುತ್ತದೆ. 40 ದಿನಗಳ ಕಾಲ ನಾವು ಏಕಾಪ್ರಕಾರವಾಗಿ ಧ್ಯಾನವನ್ನು ಅಭ್ಯಾಸ ಮಾಡುವ ಮೂಲಕ, ಆ ಶ್ವಾಸವನ್ನು ಗಮನಿಸುವ ಮೂಲಕ, ಆ ಶ್ವಾಸದ ಮೇಲೆ ಧ್ಯಾಸ ಮಾಡುವ ಮೂಲಕ, ಅಂದರೆ ನಮ್ಮ ಉಸಿರನ್ನು ಗಮನಿಸುವ ಮೂಲಕ ನಾವು ಆ 40 ದಿನಗಳ ಕಾಲ ನಾವು ದೀಕ್ಷೆಯನ್ನು ಪಡ್ಕೊಂಡ ಹಾಗೆ. ಯಾವಾಗ ನಾವು ಆ ದೀಕ್ಷೆಯನ್ನು ಪಡ್ಕೊತೀವೋ ಆ 40 ದಿನಗಳು ಅದೇ ಹನುಮ ಚಾಲೀಸ ಅಂತ ಕರೀತಾರೆ. ಹನುಮ ಚಾಲೀಸ ಅಂತ ಅಂದರೆ ಶ್ವಾಸ ಪುತ್ರರಾಗುವುದು, ವಾಯು ಪುತ್ರರಾಗುವುದು, ಪವನ ಪುತ್ರರಾಗುವುದು, ಮಾರುತಿ ಪುತ್ರರಾಗುವುದು,